ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ನಮಸ್ತೆ ಸರ್. ಸಾರಿ ಸರ್, ನಿಮ್ಮ ತಾಯಿ ಮತ್ತು ತಂಗಿ ಬಗ್ಗೆ ಫರ್ದರ್ ಏನು ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ. ಸಿಕ್ಕ ತಕ್ಷಣ ನಾನೇ ಕಾಲ್ ಮಾಡೋಣ ಅಂತಿದ್ದೆ ಸರ್. ಇಲ್ಲ ಸರ್, ನಾನೇ ನನ್ನ ತಾಯಿ ಮತ್ತು ತಂಗಿ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ. ಹೇಳಿ ಸರ್. ಆ ಆಕ್ಸಿಡೆಂಟಲ್ಲಿ ನಿಮ್ಮಮ್ಮ ಮತ್ತು ತಂಗಿ ಇಬ್ಬರು ಹೋಗ್ಬಿಟ್ರು ಸರ್. ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಜಾಗ ಇದೆಯಲ್ಲ ಸರ್, ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕನ್ಫರ್ಮ್ ಮಾಡಿಕೊಂಡು ಕ್ರಾಶ್ ಚೆಕ್ ಮಾಡಿದ್ಮೇಲೆ ಅಲ್ಲಿ ತೀರೋಗಿರೋದು ನಿಮ್ಮ ತಾಯಿ ಮತ್ತು ತಂಗಿ ಅಂತ ನಾನು ನಿಮಗೆ ವಿಷಯ ತಿಳಿಸ್ತಾರೆ. ಐ ಆಮ್ ಸಾರಿ ಸರ್. ಇಟ್ಸ್ ಓಕೆ. ಆ್ಯಕ್ಚುಲಿ ನಾನು ನಿಮಗೆ ಸಾರಿ ಕೇಳಬೇಕು. ಆ್ಯಕ್ಚುಲಿ ನನ್ನ ತಾಯಿ ಮತ್ತು ತಂಗಿ ಬದುಕಿದ್ದಾರೆ ಅಂದ್ಕೊಂಡು ನಿಮಗೆ ಹುಡ್ಕೋದು ಕೇಳಿದೆ. ಹೀಗಾಗಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಐ ಆಮ್ ಸಾರಿ. ಪರವಾಗಿಲ್ಲ ಸರ್. ಆ್ಯಕ್ಚುಲಿ ನಿಮಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಟೇಕ್ ಕೇರ್ ಸರ್. ಥ್ಯಾಂಕ್ ಯು. ಯಾರು? ಅದೇ ಅಮ್ಮನ ಮತ್ತು ತಂಗಿನ ಹುಡ್ಕೋದಕ್ಕೆ ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಕೇಸ್ನ ಅಸೈನ್ ಮಾಡಿದ್ವಲ್ಲ, ಹಾಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದೆ. ಅಮ್ಮನ ತಂಗಿನ ಹುಡುಕೋ ಅವಶ್ಯಕತೆ ಇಲ್ಲ ಅಂತ. ಎಷ್ಟೊಂದು ಖುಷಿಯಾಗಿದ್ದೆ, ಯಾವುದಕ್ಕೂ ಅರ್ಥ ಇಲ್ದಂಗೆ ಆಗೋಯ್ತು. ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ದೆ, ಇಲ್ಲ ಕನಸಾಗಿ ಉಳಿದೋಯ್ತು. ಕೆಟ್ಟ ಕನಸು. ಲೈಫ್ ಎಷ್ಟು ವಿಚಿತ್ರ ಅಲ್ಲ, ಫುಲ್ ಆಫ್ ಸರ್ಪ್ರೈಸಸ್. ನಾನು ಏನು ಮಾಡಿದೆ, ನನ್ನಿಂದ ಏನು ತಪ್ಪಾಗಿದೆ, ನನಗೆ ಯಾಕೆ ಶಿಕ್ಷೆ, ಒಂದು ಅರ್ಥ ಆಗ್ತಾ ಇಲ್ಲ. ಗೌತಮ್, ಇಲ್ಲಿ ಯಾಕೆ ಒಬ್ಬನೇ ಬಂದು ಕೂತ್ಕೊಂಡಿದೀಯಾ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಕೂತಿದ್ದೇನೆ. ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನನಗೆ ಅರ್ಥ ಆಗುತ್ತೆ ಗೌತಮ್, ಆ ನೋವು ಎಷ್ಟು ದೊಡ್ಡದು ಅಂತ. ನಾನೇನೋ ನಿನಗೆ ಸಮಾಧಾನ ಮಾಡ್ಬೋದು, ಆದರೆ ಸಮಾಧಾನ ಮಾಡ್ಕೋಬೇಕಾಗಿರೋದು ನೀನು. ತಾಯಿನ ಕಳ್ಕೊಳ್ಳೋದು ಅಂದರೆ ಅದು ಯಾರೇ ಆಗಲಿ ಕಲ್ ಮನ್ಸಿರೋರ್ಗೂ ನೋವಾಗದು ಸಹಜ. ಇಷ್ಟು ವರ್ಷ ಅವ್ರು ವಾಪಸ್ ಬರ್ತಾರೆ ಅಂತ ನೀನು ಕಾಯ್ತಾ ಕೂತಿದ್ದೆ, ಆದರೆ ಅವ್ರಿಗೆ ಹೀಗಾಯ್ತಲ್ಲ ಅಂತ ಗೊತ್ತಾಗಿದ ತಕ್ಷಣ ನಿನಗೆ ಶಾಕ್ ಹಾಗೇ ಆಗುತ್ತೆ. ಇದಕ್ಕೆಲ್ಲ ಕಾರಣ ಆ ಧನ್ಯನಾ? ಗೌತಮ್, ಅವಳು ಬರೋಕ್ಕೆ ಮುಂಚೆ ನಾವೆಲ್ಲರೂ ಎಷ್ಟು ನೆಮ್ಮದಿಯಾಗಿದ್ವಿ. ಅಮ್ಮ ಇಲ್ಲ ಅನ್ನೋ ನೋವು ನಿನಗಿತ್ತು ನಿಜ, ಆದರೆ ಅವಳು ವಾಪಸ್ ಬರ್ತಾಳೆ ಅನ್ನೋ ನಿರೀಕ್ಷೆ ನಿನಗಿರಲಿಲ್ಲ. ಈಗ ಅದಕ್ಕೆ ಅಲ್ವಾ ನೀನು ಎಷ್ಟೊಂದು ನೋವು ತಿಂತಾ ಇರೋದು. ನಿನ್ನ ತಾಯಿ ತಂಗಿ ವಾಪಸ್ ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ, ಅವ್ರನ್ನ ಹುಡುಕೋ ಪ್ರಯತ್ನನೂ ಮಾಡಿದ್ವಿ. ಈಗ ಇಲ್ಲ ಅಂತ ಗೊತ್ತಾದ ಮೇಲೆ ನಿರಾಸೆ ಅನುಭವಿಸ್ತಾ ಇದ್ವಿ. ಆ ಧನ್ಯ ಯಾವುದನ್ನು ಸರಿಯಾಗಿ ತಿಳ್ಕೊಳ್ದೆ ಅರ್ಧಂಬರ್ಧ ತಿಳ್ಕೊಂಡು ನಮಗೆ ಹೇಳಿದ್ಲು. ನಮ್ಮ ನೆಮ್ಮದಿ ಹಾಳಾಯಿತು. ಹೇಗಿತ್ತು ಈ ಮನೆ, ಈಗ ನೋಡಿ ಹೇಗಾಗಿದೆ ಅಂತ. ಸ್ಮಶಾನ, ಒಳ್ಳೆ ಸ್ಮಶಾನ ಥರ ಆಗಿದೆ. ಅದರಲ್ಲೂ ನಿನ್ನ ಮನಸ್ಸು ಚಿತ್ರ ಆಗೋಗಿದೆ. ನಿನ್ನ ನೋವಿಗೆ ಪರಿಹಾರ ಇಲ್ಲ ಅಂದರೂ ತಪ್ಪಿಲ್ಲ ಅಂತ ನೋವದು. ನಿನಗೆ ನಾವು ಸಮಾಧಾನ ಹೇಳ್ಬಿಟ್ಟು ಹೋಗ್ಬೋದು, ಆದರೆ ನಿನ್ನ ತಾಯಿ ಸ್ಥಾನ ತುಂಬಕ್ಕಾಗಲ್ಲ. ಹೆಸರು ಮಾತ್ರ ಅಮ್ಮ, ಆದರೆ ಹೆತ್ತ ಅಮ್ಮ ಆಗೋದಕ್ಕಾಗಲ್ಲ. ಯಾಕಮ್ಮ ಹಾಗೆಲ್ಲ ಮಾತಾಡ್ತೀರಾ? ನೀವು ನನಗಮ್ಮನೇ, ನಾನು ನಿಮ್ಗೆ ಆಸ್ಥಾನ ಕೊಟ್ಟಿದ್ದೀನಿ. ಇಲ್ಲ ಗೌತಮ್, ನನ್ನ ಮನ್ಸಿಗೆ ಸಮಾಧಾನ ಆಗಲಿ ಅಂತ ನೀನು ಈಗ ಹೇಳ್ಬೋದು, ಆದರೆ ನಿನ್ನ ತಾಯಿ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ವಾಪಸ್ ಬರಲಿ ಅಂತ ನನಗೂ ಆಸೆ ಇತ್ತು. ಅವ್ರು ಬಂದಿದ್ರೆ ನಾವೆಲ್ಲರೂ ಎಷ್ಟು ಖುಷಿಯಾಗಿ ಇರ್ಬೋದಾಗಿತ್ತು. ಆದರೆ ಈಗ ಗೌತಮ್,
ನೀನೇನು ಅನ್ಕೊಳ್ಳಲ್ಲ ಅಂತಂದರೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿಮ್ಮ. ಈಗ ನಿನ್ನ ತಾಯಿ ತಂಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಬೇಕಲ್ವಾ? ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರ್ಬೇಕು ಅಂತ ಹಾರೈಸ್ಬೇಕಲ್ವಾ? ಹಾಗಾಗಬೇಕು ಅಂದರೆ ಶಾಸ್ತ್ರ ಪ್ರಕಾರ ಅವ್ರ ಪುಣ್ಯತಿಥಿ ಮಾಡಬೇಕು. ಅದನ್ನೇ ಹೇಳೋಣ ಅಂತಾನೆ ಬಂದೆ. ಗೊತ್ತು, ನನಗೆ ಗೊತ್ತು ಇದು ಕಷ್ಟದ ಕೆಲಸ ಅಂತ, ಆದರೆ ಇದು ಮಾಡಬೇಕಲ್ವಾ? ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಗೌತಮ್. ಪೊಲೀಸ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ನಿನ್ನ ತಾಯಿ ತಂಗಿ ತೀರ್ಕೊಂಡಿದ್ದಾರೆ ಅಂತ. ತೀರ್ಕೊಂಡು ಎಷ್ಟೋ ವರ್ಷ ಆಗೋಗಿದೆ, ಆದರೆ ಅವ್ರ ಆತ್ಮಕ್ಕೆ ಶಾಂತಿ ಕೊರಕ್ಕಾಗಲಿಲ್ಲ. ಬಾಕಿರೋ ಕೆಲಸನ ನಾವು ಮಾಡಿ ಮುಗಿಸ್ಬೇಕಲ್ವಾ? ತಡ ಮಾಡಬಾರ್ದು. ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು. ಏನು ಹೇಳ್ತೀಯ ಗೌತಮ್? ಓಕೆ ಮಾಡೋಣ. ಸರಿ ಗೌತಮ್, ಹಾಗಿದ್ರೆ ನಾಳೆನೇ ತಿಥಿ ಕಾರ್ಯ ಮುಗಿಸೋಣ. ನಾನು ಶಾಸ್ತ್ರಿಗಳಿಗೆ ಬರಕ್ಕೆ ಹೇಳ್ತೀನಿ. ಸರಿಮ್ಮ. ಅಯ್ಯೋ, 4,000 ಕಡಿಮೆ ಇದೆಯಲ್ಲಪ್ಪ, ಏನು ಮಾಡೋದು? ಅಕ್ಕೆ ಏನೋ ದುಡ್ಡು ಬೇಕಿದ್ದ ಕೇಳು ಅಂತ ಹೇಳಿದ್ದಾರೆ, ಆದರೆ ಹೆಂಗೆ ಕೇಳೋದು? ಹಾಂ, ಅಕ್ಕೆ ಹತ್ರ ಇವಾಗ ಕೇಳಿಬಿಟ್ಟು ಆಮೇಲೆ ನನ್ನ ಸಂಬಳದ ದುಡ್ಡಲ್ಲಿ ಮುರ್ಕೊಳ್ಳಿ ಅಂತ ಹೇಳ್ತೀನಿ. ಹಾಸುದ ಹೇಳು. ಅದಕ್ಕೆ ಯಾಕದಕ್ಕೆ ಒಂಥರ ಇದ್ದೀರಾ? ಏನಿಲ್ಲ, ಅದು ಮನೇಲಿ ಒಂದು ವಿಷಯ ಆಯ್ತು. ಅದ್ಬಿಡು. ನಿಮ್ಮ ತಾಯಿ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ, ಅದಕ್ಕೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದು. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ನಾಳೆ. ಅದಕ್ಕೆ ಸರಿ. ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೆ ದುಡ್ಡಿದೆಯಾ ಸುಧಾ? ಇದೆ ತಾನೆ? ಇದೆ ಅದಕ್ಕೆ. ಸುಧಾ, ನಿಜ ಹೇಳು, ದುಡ್ಡಿದೆಯಾ? ಅದಕ್ಕೆ ಅದು ನನ್ನ ಹತ್ರ 4,000 ಕಡಿಮೆ ಇದೆ. ನಿಜ ಹೇಳಬೇಕು ಅಂದರೆ ಅದನ್ನು ಕೇಳೋದಕ್ಕೆ ಫೋನ್ ಮಾಡಿದ್ದು, ಆದರೆ ಹೆಂಗೆ ಕೇಳಬೇಕು ಅಂತ ಗೊತ್ತಾಗಿಲ್ಲ, ಬಾಯೇ ಬರ್ತಿಲ್ಲ. ಅದಕ್ಕೆ ನೀವೇನು ಅನ್ಕೊಂಡಿಲ್ಲ ಅಂದರೆ ಒಂದು 4,000 ರೂಪಾಯಿ ಕೊಡ್ತೀರಾ? ಮುಂದಿನ ತಿಂಗಳು ಸಂಬಳದಲ್ಲಿ ಇಟ್ಕೊಂಬಿಡಿ. ಸುಧಾ, ನಾನು ನಿಂಗೆ ಲೆಕ್ಕಾಚಾರ ಇಡು ಅಂತ ಹೇಳಿದ್ದೀನ? ಹೋಗ್ಲಿ ಬಿಡಿ. ಯಾವ ಹಾಸ್ಪಿಟ್ಲು? ಅದು ಅಶ್ಮಿತಾ ಸ್ಪೆಷಾಲಿಟಿ ಹಾಸ್ಪಿಟ್ಲು. ನಾನು ಡ್ರೈವರ್ ಕೈಯಲ್ಲಿ ದುಡ್ಡು ಕಳಿಸ್ತೀನಿ, ಇಸ್ಕೋ, ಸರಿನಾ? ಅಮ್ಮನ ಹುಷಾರಾಗಿ ನೋಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.